ಗುಡಿಬಂಡೆ ಪೊಲೀಸ್ ಠಾಣೆ ಎದುರು ದಂಪತಿ ಹೈ ಡ್ರಾಮಾವನ್ನೇ ನಡೆಸಿದ್ದಾರೆ. ಠಾಣೆಗೆ ಕರೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಅತ್ತೆ ಮಾವನ ವಿರುದ್ಧ ದೂರು ಕೊಡೋಕೆ ಬಂದಿದ್ದಂತಹ ಸೊಸೆ ನೇತ್ರಾವತಿ. ಈ ವೇಳೆ ನೇತ್ರ ತಮ್ಮ ಪತಿಗೆ ಪೊಲೀಸರು ಥಳಿಸಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಹಿಳೆ ನೇತ್ರಾವತಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಗುಡಿಬಂಡೆ ಪೊಲೀಸ್ ಠಾಣೆ ಎದುರು ದಂಪತಿ ಹೈ ಡ್ರಾಮಾವನ್ನೇ ನಡೆಸಿದ್ದಾರೆ. ಠಾಣೆಗೆ ಕರೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಸದ್ಯ ನೀವು ದೃಶ್ಯದಲ್ಲೂ ಸಹ ಯಾವ ರೀತಿ ಅವರು ಪೊಲೀಸರ ವಿರುದ್ಧ ಹರಿಹಾಯ್ತಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಕಂಪ್ಲೇಂಟ್ ಕೊಡಕ್ಕೆ ಅಂತ ಪೊಲೀಸರ ಹತ್ರ ಬಂದ್ರೆ ಪೊಲೀಸ್ನವರು ನನ್ನ ಗಂಡು ಹೊಡೆದು ಬೈದು ಹೊಡೆದು ಸ್ಟೇಷನ್ ಒಳಗೆ ಹಾಕಿ 4 ಜನ ಸೇರ್ಕೊಂಡಿದ್ದಾರೆ ಸರ್. ಏನು ಕಂಪ್ಲೇಂಟ್ ಕೊಟ್ಟರು ಏನು ಕಂಪ್ಲೇಂಟ್ ತಗೊಳ್ಳಲ್ಲ ಸರ್. ಎಲ್ಲ ಕೇರ್ ಮಾಡೋದಿಲ್ಲ. ಪ್ರೆಗ್ನೆಂಟ್ ಅನ್ನೋದು ಕಂಟೇನೆ ಹೊಡೆಯೋದು ಬೈಯೋದು. ಡಿಸಿ ಮೇಡಮ್ ತಗೋತೀವಿ ನಾವು. ಡಿಸಿ ಮೇಡಮ್ ತಗೋತೀವಿ. ಡಿಸಿ ಇಂಪರ್ ಮಾಡಿ ಮೇಡಮ್ ತಗೋತೀವಿ. ಒಂಚೂರು ಬೆಲೆ ಇಲ್ಲ ಸರ್. ಪ್ರೆಗ್ನೆಂಟ್ ಅಂದ್ರೂ ಹೆಂಗ್ ಮಾತಾಡ್ತಾರೆ. ಹೆಂಗಸ್ ಬಂದ್ರು ಏನು ಯಾಕೆ ಎಷ್ಟೆಲ್ಲ ಬರ್ತೀಯಾ ಅಂತ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುದ್ದುಕೃಷ್ಣ ಸಂಪರ್ಕದಲ್ಲಿದ್ದಾರೆ. ಮುದ್ದುಕೃಷ್ಣ, ಏನಿದು ಘಟನೆ? ಯಾಕೆ ಇವ್ರು ಅವ್ರನ್ನ ಬೈತಾ ಇದ್ದಾರೆ? ಅವ್ರು ನಮ್ಮನ್ನ ಬೈದ್ರು ಅಂತ ಯಾಕೆ ಹೇಳ್ತಿದ್ದಾರೆ? ಏನಿ ಆರೋಪ ಅಂತ? ಅರ್ಪಿತಾ, ಖಂಡಿತ ಗುಡಿಬಂಡೆ ತಾಲೂಕಿನ ಬೋಗೇನಹಳ್ಳಿ ಗ್ರಾಮದ ನಿವಾಸಿ ವಿನೋದ್ ಅಂತ ಮತ್ತೆ ನೇತ್ರಾವತಿ ಅಂತ ಈ ದಂಪತಿ ಹೆಸರು. ಇಬ್ರು ಕೂಡ ಸ್ವತಃ ಏನು ಸೊಸೆ ನೇತ್ರಾವತಿ ಇದ್ದಾಳೆ. ನೇತ್ರಾವತಿ ಅವರ ಅತ್ತೆ ಮಾವನ ಜೊತೆ ಪದೇ ಪದೇ ಜಗಳ ಆಗ್ತಿರುತ್ತೆ ಮನೆಯ ವಿಚಾರದಲ್ಲಿ. ಈ ವಿಚಾರದಲ್ಲಿ ಬಹಳಷ್ಟು ಬಾರಿ ಪೊಲೀಸ್ ಠಾಣೆಗೆ ಬಂದ ದೂರನ್ನ ಕೊಟ್ಟಿರ್ತಾರೆ. ಪೊಲೀಸರಿಗೂ ಕೂಡ ಇವರು ಪದೇ ಪದೇ ದೂರನ್ನ ಕೊಡ್ತಾ ಇರೋ ವಿಚಾರದಲ್ಲಿ ಕೂಡ ಬೇಸರ ಇರುತ್ತೆ. ನೀವು ಬೇರೆ ಕಡೆ ಮನೆ ನೋಡ್ಕೊಳ್ಳಿ ಅನ್ನೋಂಥ ಸಲಹೆಗಳನ್ನು ಕೂಡ ಬಹಳಷ್ಟು ಸರಿ ಪೊಲೀಸರು ಹೇಳಿದ್ದಾರೆ. ಆದ್ರೆ ಅದ್ಯಾವುದು ಕೂಡ ಆಗಿರಲ್ಲ. ಪದೇ ಪದೇ ಮನೆ ಬಳಿ ಜಗಳ ಆಡ್ತಾ ಇರುವಂತದ್ದು, ಪೊಲೀಸ್ ಠಾಣೆಗೆ ದೂರುಗಳು ಬರ್ತಾ ಇರುವಂತದ್ದು ಎರಡು ಕಡೆ ಆಗ್ತಾ ಇರುತ್ತೆ. ಇವತ್ತು ಕೂಡ ಅದೇ ರೀತಿ ಮನೆ ಬಳಿ ಜಗಳ ಆಗಿರುತ್ತೆ. ಹಾಗಾಗಿ ಏನು ಈ ಸೊಸೆ ನೇತ್ರಾವತಿ ಇದ್ದಾಳೆ, ನೇತ್ರಾವತಿಯ ಅತ್ತೆ ಮಾವ ಇಬ್ರು ಕೂಡ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಈಕೆ ಮಾಡಿಕೊಂಡು ಗಂಡನ ಜೊತೆ ವಿನೋದ್ ಜೊತೆ ಊರಲ್ಲಿ ಕೂಗಾಟವನ್ನ ಮಾಡ್ತಾ ಇದ್ದಾಗ ಪೊಲೀಸರು ಸಹಜವಾಗಿ ಹೋಗಿ ವಿನೋದನ್ನ ಮತ್ತೆ ಆಕೆಯನ್ನ ಪೊಲೀಸ್ ಠಾಣೆ ಬಳಿ ಕರ್ಕೊಂಡ್ ಬರ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸ್ ಠಾಣೆಗೆ ಕರ್ಕೊಂಡಂತ ಒಳಗೆ ಹೋದಂತ ಸಂದರ್ಭದಲ್ಲಿ ವಿನೋದ್ ಮೇಲೆ ಅಂದ್ರೆ ಗಂಡನ ಮೇಲೆ ಪೊಲೀಸರು ವಿನಾಕಾರಣ ಹಲ್ಲೆ ಮಾಡಿದ್ರೆ ನಾವು ದೂರು ಕೊಡ್ತಿದ್ವಿ, ನಮ್ಮ ಅತ್ತೆ ಮಾವನಿಗೆ ಬುದ್ಧಿ ಹೇಳಿ ನ್ಯಾಯ ಕೊಡಿಸಿ ಅಂತ. ಆದ್ರೆ ಅವರು ನಮ್ಮ ಮೇಲೆಯೇ ವಿನಾಕಾರಣ ಹಲ್ಲೆ ಮಾಡಿದರೆ, ಅವ್ಯಾಚ್ಯ ಪದಗಳನ್ನ ಬಳಸಿದರೆ ಅಂತಕ್ಕಂಥ ಬಹುದೊಡ್ಡ ಆರೋಪವನ್ನ ಮಾಡಿದ್ರು. ಹಾಗಾಗಿ ಪೊಲೀಸರ ವಿರುದ್ಧ ಪ್ರತಿಯಾಗಿ ಇವರು ಕೂಡ ಅವಾಚ್ಯ ಪದಗಳನ್ನ ಬಳಸಿ ಅವರ ಮೇಲೆ ಬೈಗುಳವನ್ನ ಮಾಡ್ತಾ ಈ ರೀತಿಯ ಹೈ ಡ್ರಾಮನ್ನ ಒಂದು ರೀತಿ ಸೃಷ್ಟಿ ಮಾಡಿರುವಂತದ್ದು. ನಂತರ ಆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಅವರಿಗೆ ಬುದ್ಧಿವಾದವನ್ನ ಹೇಳಿರುವಂತದ್ದು. ಈಗ ಸದ್ಯಕ್ಕೆ ಈ ಇಬ್ಬರು ದಂಪತಿ ಏನಿದ್ರೆ ಅವರು ಊರಿಗೆ ವಾಪಸ್ ಹೋಗಿರುವಂತದ್ದು. ಅರ್ಪಿತಾ, ಧನ್ಯವಾದ ಮುದ್ದುಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.